ಇಲ್ಲಿ ನೋಡಿ ನೀನು ದಿಬ್ಬದ ರೊಟ್ಟಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೊಂಟೀವಿ ಸಾವಿತ್ರಿಬಾಯಿ ಫುಲೆ ಅವ್ರದ್ದು ವಾಡಾಗ, ಅದು ಪುಣೆದಾಗ ಐತಿ. ಗರ್ಲ್ಸ್ಗಳಿಗೆ ಎಜುಕೇಷನ್ ಸ್ಟಾರ್ಟ್ ಮಾಡಿದವರು ಇವರೇ, ಸಾವಿತ್ರಿಬಾಯಿ ಫುಲೆ ಅವರೇ. ಸೊ ಇದೆಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇವ್ರದ್ದು. ಇದು ಓಲ್ಡ್ ಐತೆ ಗಿಡ. ಪುಣೆ ಟ್ರಾಫಿಕ್ ಅಂತೂ ಫುಲ್ ಇರ್ತೈತಿ. ನಂಗೆ ನೀರಡ್ ಶಾ ಬಿಟ್ಟೈತೆ, ಸ್ವಲ್ಪ ನೀರು ಕೊಡ್ದ. ಪಾದರಕ್ಷೆ ಇಲ್ಲೇ ಬಿಡಂತ ಬೋರ್ಡ್ ಹಾಕಿದ್ರು. ನಾವು ಪಾದರಕ್ಷೆಗಳು ಇಲ್ಲೇ ಬಿಟ್ಟು ಒಳಗಡೆ ಹೊಂಟ್ವಿ. ನಂಗೇನು ಮರಾಠಿ ಬರಂಗಿಲ್ಲ, ಬಟ್ ಹಿಂದಿ ಬರ್ತೈತಿ, ಇವ್ರಿಗೆ ಬರ್ತೈತಿ ಮರಾಠಿ ಕನ್ನಡ. ಸೊ ನಾನು ಮರಾಠಿ ಬರಂಗಿಲ್ಲ. ಹೋದ್ವಿ, ಒಳಗೆ ಎಂಟರ್ ಆದ್ವಿ. ನೋಡ್ರಿ, ಫುಲ್ ಮಣ್ಣಿಂದ ಐತಿ ಮನೆ. ನೈಸ್. ಇದು ಬರ್ತಿದ್ದಲ್ಲ ಅವಾಗ. ಇವ್ರದಲ್ಲ. ಮಣ್ಣಿಂದ ಐತಲ್ಲ ಇದು. ಇದು ಅಂಗಳ, ಆಮ್ಯಾಗ ಅದು ಬಾವಿನೂ ಇತ್ತು ಅವ್ರದ್ದು. ಇದು ಮೇನ್ ಅಡ್ಗೆ ಅಂತ, ಅಡ್ಗೆ ಮನೆ ಅಂತ ಹೇಳಿದ್ರೆ ನಮ್ಗೆ. ಇದು ಅಡ್ಗೆ ಮಾಡ್ತಿರಂತ ಅವಾಗ. ಸೊ ಏನೂ ಸಾಮಾನು ಇರಲಿಲ್ಲ ಇಲ್ಲಿ. ಮನೆ ಫುಲ್ ಖಾಲಿ ಇತ್ತು. ಕ್ಲೀನ್ ಇಟ್ಟಿದ್ರು ನೋಡ್ರಿ ಎಲ್ಲ. ಗೌರ್ಮೆಂಟ್ ಎಷ್ಟು ಕ್ಲೀನ್ ಇಟ್ಟೈತಿ. ಯಾರೂ ಹೊಲಸೂ ಮಾಡ್ತಿದ್ದಿಲ್ಲ ನೋಡಕ್ಕೆ ಬಂದವರು. ಎಲ್ಲ ಕ್ಲೀನ್ ಇಟ್ಟಿದ್ರು. ಸೊ ಅವ್ರದ್ದೆಲ್ಲ ಫೋಟೋಸ್ ಅದು ಹಾಕಿದ್ರು ಇಲ್ಲೆಲ್ಲ. ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್. ಸಾವಿತ್ರಿಬಾಯಿ ಫುಲೆ ಸ್ಟಾರ್ಟ್ ಮಾಡಿದ್ದು ಗರ್ಲ್ಸ್ ಎಜುಕೇಷನ್ 1848ದಾಗ. ಇದು ಫಸ್ಟ್ ಐತಲ್ಲ. ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಟೀಚ್ ಮಾಡತ್ತಿದ್ದು. ಇದು ಸೆಕೆಂಡ್, ಎಲ್ಲ ಹೆಣ್ಮಕ್ಳಿಗೆ ಕೂಡಿಸ್ಕೊಂಡು ಟೀಚ್ ಮಾಡತ್ತಿದ್ದು. ಥರ್ಡ್ ಒನ್ ಏನು ಕಾಣಿಸ್ತೈತಲ್ಲ, ಅದ್ರಾಗ ಪುನರ್ವಿವಾಹ ಐತಿದ್ದು. ನೋಡೋದು ಮುಗೀತು ನಮ್ಮದು. ಇವಾಗ ಊಟ ಮಾಡ್ಬೇಕಂತ ಹೊಂಟಿದ್ವಿ. ಇವರು ಪುಣೆದಾಗ ಬಂದು 10 years ಆಯಿತು. ಸೊ ರೋಡ್ ಕನ್ಫ್ಯೂಸ್ ಆಗಕತ್ತಿತ್ತು. ಸೊ ನಾ ಏನೋ ಒಂದು ಅಂದಪ್ಪ. ಇವ್ರ ರಿಪ್ಲೈ ಹಿಂಗಿತ್ತು ನೋಡ್ರಿ. 5 ವರ್ಷ ಹೋಗಿಲ್ಲ ಹೆಂಡತಿಯಿಂದ. ಹಸು ಅಂತೂ ಫುಲ್ ಆಗಿಬಿಟ್ಟಿತ್ತು. ಇವ್ರ ಲೊಕೇಶನ್ ಸರ್ಚ್ ಮಾಡಕತ್ತಿದ್ರು, ಊಟ ಎಲ್ಲಿ ಮಾಡಬೇಕು ಅಂತಂದು. ರೀಚ್ ಆದ್ವಿ. ಅದೇನೋ ಅಕ್ಕ ಮೊಸರ ಅಂತ ಫೇಮಸ್ ಐತಂತಿಲ್ಲಿ, ತಿನ್ಬೇಕಂತ ಬಂದ್ವಿ. ಬಟ್ ನಾ ಅಂತೂ ಫಸ್ಟ್ ಟೈಮ್ ಕೇಳೋದಿದು ಅಕ್ಕ ಮೊಸರ. ಶ್ರೀಜಾನು ವೇಟ್ ಮಾಡತ್ತಿದ್ಲು ಊಟಕ್ಕೆ, ನಾನು ವೇಟ್ ಮಾಡಕತ್ತಿದ್ದೆ ಊಟಕ್ಕೆ. ನಾನು ಹಾಗೆ ಒಂದು ಸ್ವಲ್ಪ ಮೆನು ನೋಡ್ಬೇಕು ಏನೇನು ಅದಾವ ಇವು ಅಂತಂದು. ಸೊ ಬಂದು ನೋಡ್ರಿ, ಇದೆ ಮೊಸರ ಅಂತ. ಇದು ರೊಟ್ಟಿ, ದಿಪ್ ರೊಟ್ಟಿ, ದಿಬ್ಬದ ರೊಟ್ಟಿ ಮಾಡಿದ್ರೆ ತಿಂತಿ. ದಿಪ್ ರೊಟ್ಟಿ ಮೋಡ ತೆಗೆದ ವಾತಾವರಣ ಇತ್ತು. ಆದರೂ ನಾವು ತೀರ್ಮಾನ ಮಾಡಿದ್ವಿ FC ರೋಡ್ ಹೋಗ್ಬೇಕಂತ. ಅದ್ರ ಮುಂಚೆ ಇವ್ರ ಫ್ರೆಂಡ್ದು ಆಫೀಸ್ ಇತ್ತಿಲ್ಲಿ. ಸೊ ಫ್ರೆಂಡಿಗೆ ಭೇಟಿಯಾಗಿ ಅವ್ರಿಗೆ ಕರ್ಕೊಂಡು ಅವ್ರದ್ದು ವೈಫನ್ನು ಬಂದಿದ್ರು. 4 ಮಂದಿ ಸೇರಿ FC ರೋಡ್ಗೆ ಹೋಗ್ಬೇಕಂತ
ಇತ್ತು ನಮ್ದು ನೋಡಿ. 3 hours later. ಇಲ್ಲಿ ಸ್ಯಾಂಡ್ವಿಚ್ ಚಲೋ ಸಿಗ್ತತ್ತ ತೊಗೊಂಡ್ವಿ. ನಮಗೂ ಸ್ಪೆಷಲ್ ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಅದ್ರಾಗೆಲ್ಲ ಏನೇನೋ ಹಾಕಿದ್ರು ನೋಡ್ರಿ. ಚಿಪ್ಸ್ ಇತ್ತು, ಟೊಮ್ಯಾಟೊ, ಗಜ್ರಿನ ಆ ಥರ ಶೇಪ್ನ ಕಟ್ ಮಾಡಿ ಹಾಕಿದ್ರು, ಬೀಟ್ರೂಟ್. ಬಟ್ ಟೇಸ್ಟ್ ರಿಯಲಿ ನೈಸ್. ಟೇಸ್ಟ್ ಮಸ್ತ್ ಇತ್ತು. चाय पी रहे कोल्ड कॉफ़ी पी रहे, ये चाय पी रहे. देखो कलाकार खट्टा. It's my happy day, I want to sing it all the day. My best friends are always with me. We sing, we dance, we laugh, we are happy every day. Have fun with us, let's say happy, 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 happy. ಸೊ ಒಂದಿಷ್ಟು ಸುತ್ತಾಡಿದ್ವಿ ಅಲ್ಲೇ FC ರೋಡ್ದಾಗ. ಸುತ್ತಾಡೋಷ್ಟಕ್ಕೆ ಕತ್ಲನೇ ಆಗಿಬಿಡುತ್ತೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೇನ್ಕೋಟದು ಹಾಕ್ಕೊಂಡು ಮನೆಗೆ ಹೊಂಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.